ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಲಿಸ್ಟ್ ಔಟ್ ಆಗುತ್ತೆ, ಈಗ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಕಾದಿದ್ದೆ ಬಂತು. ಇನ್ನೂ ಕೂಡ ಪಟ್ಟಿ ರಿಲೀಸ್ ಆಗಿಲ್ಲ. ಕಾರಣ ಇನ್ನೂ ಕೂಡ ಅಭ್ಯರ್ಥಿಗಳ ಆಯ್ಕೆಯ ವಿಚಾರ ದೊಡ್ಡ ಮಟ್ಟದ ಕಗ್ಗಂಟಾಗಿದೆ ಕಾಂಗ್ರೆಸ್ ಪಾಳ್ಯಕ್ಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಟಿಕೆಟ್ ಮಲ್ಲ ಯುದ್ಧ. ಕಾಂಗ್ರೆಸ್ ವರಿಷ್ಠರಿಗೆ ಆ 4 ಕ್ಷೇತ್ರಗಳದ್ದೇ ಟೆನ್ಷನ್. ಚಾಮರಾಜನಗರ, ಬಳ್ಳಾರಿ, ಬಾಗಲಕೋಟೆ, ಚಿಕ್ಕಬಳ್ಳಾಪುರಕ್ಕೆ ಪರಿವಾರ. ಇಂದು ಮತ್ತೊಂದು ಸುತ್ತಿನ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 4-5 ಕ್ಷೇತ್ರಗಳಲ್ಲಿ ಗೊಂದಲದ ಹಿನ್ನೆಲೆ ನಾಯಕರು ಮಹತ್ವದ ಸಭೆ ನಡೆಸಲಿಕ್ಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಗೊಂದಲ ಇರುವ ಸ್ಥಳೀಯ ನಾಯಕರ ಜೊತೆ ಉಸ್ತುವಾರಿ ಚರ್ಚೆ ಕೂಡ ನಡೆಸ್ತಾರೆ. ಸಭೆ ಬಳಿಕ ಗೊಂದಲ ಇರುವ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗೋ ಸಾಧ್ಯತೆ ಇದೆ. ನಿನ್ನೆ ಬಾಗಲಕೋಟೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆಯೇ ಬಾಗಲಕೋಟೆ ಟಿಕೆಟ್ ಆಕಾಂಕ್ಷಿ ವೀಣಾ ಕಾಶಪ್ಪನವರು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಣ್ಣೀರು ಹಾಕಿದ್ರು. ಅವರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಅದು ಕೂಡ ಜಯ ಮೃತ್ಯುಂಜಯ ಶ್ರೀಗಳ ಮೂಲಕ ಒತ್ತಡ ಹೇರುವಂತಹ ತಂತ್ರಕ್ಕೆ ಮೊರೆ ಹೋದ್ರು. ಬರೀ ಇದು ಒಂದು ಕ್ಷೇತ್ರದ ಪ್ರಾಬ್ಲಮ್ ಅಲ್ಲ, 3-4 ಕ್ಷೇತ್ರಗಳಲ್ಲಿ ಇಂಥದ್ದೇ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಆ 4 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯೇ ಕಾಂಗ್ರೆಸ್ ಹೈಕಮಾಂಡ್ಗೆ ಕಗ್ಗಂಟಾಗಿದೆ ಅನ್ನುವಂತಹ ವಿಚಾರ. ಏನೆಲ್ಲ ಸವಾಲುಗಳಿದೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಕ್ಕೆ ಕಾಂಗ್ರೆಸ್ ಪಾಳ್ಯದ ಮುಂದೆ? ಖಂಡಿತ ಶ್ರುತಿ, 17 ಕ್ಷೇತ್ರಗಳು ಫೈನಲ್ ಆಗಿರ್ತಕ್ಕಂಥದ್ದು. 21 ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳು ಮೊನ್ನೆ ಫೈನಲ್ ಆಗಿತ್ತು. ಆದ್ರೂ ಕೂಡ 17 ಕ್ಷೇತ್ರಗಳಲ್ಲಿ ಮತ್ತೆ 2 ಕ್ಷೇತ್ರಗಳಲ್ಲಿ ಸಮಸ್ಯೆ ಉಂಟಾಗಿತ್ತು. ಹಾಗಾಗಿ ನಿನ್ನೆ ಟಿಕೆಟ್ ಬಿಡುಗಡೆ ಆಗಿಲ್ಲ. ಉಳಿದಂತೆ 4 ಕ್ಷೇತ್ರಗಳೇನಿದಾವಲ್ಲ, ಕಾಂಗ್ರೆಸ್ಗೆ ಸಾಕಷ್ಟು ಕಗ್ಗಂಟಾಗಿರ್ತಕ್ಕಂಥದ್ದು. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ತರ ತೊಂದರೆಗಳಿದಾವೆ. ನಾನು ನಿಮ್ಗೆ ಒಂದೊಂದಾಗಿ ವಿವರಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ಚಾಮರಾಜನಗರ ಕ್ಷೇತ್ರದಲ್ಲಿ ಸಚಿವ ಮಹಾದೇವಪ್ಪ ಅವರಿಗೆ ನೀವು ಸ್ಪರ್ಧೆ ಮಾಡ್ಬೇಕು ಅನ್ನುವಂತ ಒತ್ತಡವನ್ನ ಹೈಕಮಾಂಡ್ ನಾಯಕರು ಮತ್ತು ಸಿಎಂ ಡಿಸಿಎಂ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಮಹಾದೇವಪ್ಪ ಅವರು ಸ್ಪರ್ಧೆ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಅನ್ನುವಂಥದ್ದು. ಆದ್ರೆ ಮಹಾದೇವಪ್ಪ ಅವರು ಹೋಗ್ತಾ ಇಲ್ಲ, ಅವರ ಪುತ್ರಂಗಾಗಿ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿ ಅಂತ ರಕ್ಷಾರಾಮಯ್ಯ ಅವರನ್ನು ಒಂದೇ ತೀವ್ರವಾದಂತಹ ಪೈಪೋಟಿ ನಡೀತಾ ಇದೆ. ರಕ್ಷಾರಾಮಯ್ಯ ಅವರಿಗಿಂತ ವೀರಪ್ಪ ಮೊಯ್ಲಿ ಅವರಿಗೆ ಪರವಾಗಿ ಸ್ಥಳೀಯ ನಾಯಕರು ಸಾಕಷ್ಟು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಸಿಎಂ ಅವರು ರಕ್ಷಾರಾಮಯ್ಯ ಅವರ ಪರವಾಗಿ ಪಟ್ಟಣ ಹಿಡಿದು ಕೂತಿರುವಂತದ್ದು. ಹಾಗಾಗಿ ಇಲ್ಲಿ ಕೂಡ ಟಿಕೆಟ್ ಗೊಂದಲ ಆಗಿರ್ತಕ್ಕಂಥದ್ದು. ಇನ್ನು ಕೋಲಾರದಲ್ಲಿ ಬಣ ರಾಜಕೀಯ ಸಾಕಷ್ಟು ಮೇಲಾಟಕ್ಕೆ ಬಂದಿರ್ತಕ್ಕಂಥದ್ದು. ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪ ಅವರ ಬಣ್ಣ ನಡುವೆ ಸಾಕಷ್ಟು ತಿಕ್ಕಾಟ ನಡೆದಿರೋದ್ರಿಂದ ಅಲ್ಲಿ ಕೂಡ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. ಬಳ್ಳಾರಿಯಲ್ಲಿ ಕುಶಂಕು ಸೃಷ್ಟಿಯಲ್ಲಿದೆ. 3 ಜನ ಸ್ಪರ್ಧೆಗಳಿದ್ದಾರೆ. 3 ಜನ ನಮಗೆ ಬೇಕು ಅನ್ನುವಂತ ಪಟ್ಟಣ ಹಿಡಿದಿದ್ದಾರೆ. ಅಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡ್ಬೇಕನ್ನುವಂತ ಒಂದಷ್ಟು ಅಂತಿಮವಾದಂತ ಕಸರತ್ತಿನ ಆಗಿಲ್ಲ. ಹೀಗಾಗಿ ಈ 4 ಕ್ಷೇತ್ರಗಳ ಬಗ್ಗೆ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ರಾಜ್ಯದಲ್ಲಿ ಕರೆಯಲಾಗಿದೆ. ಸಿಎಂ ಡಿಸಿಎಂ ಮತ್ತು ಸುರ್ಜೇವಾಲಾ ಇರ್ತಾರೆ. ಅಲ್ಲಿ ಸ್ಥಳೀಯ ನಾಯಕರ ಜೊತೆ ಅಂತಿಮವಾಗಿ ಚರ್ಚಿಸಿ ಈ 4 ಕ್ಷೇತ್ರಗಳನ್ನ ನಾಳೆಗೆ ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.